ಎಲ್ಲರಿಗೂ ಶುಭೋದಯ, ಆತ್ಮವಂದನಗಳು. ನನ್ನ ಹೆಸರು ಡಾಕ್ಟರ್ ರಂಗನಾಥ್ ಅಂತ. ಮಾತಾರ್ ಫೌಂಡೇಶನ್ ನಾವು ಒಂದು ಆಧ್ಯಾತ್ಮಿಕ ಸಂಸ್ಥೆ ಮತ್ತು ಸಮಗ್ರ ಸ್ವಾಸ್ಥ್ಯ ಸಂಸ್ಥೆ ಆಗಿ ನಿರ್ವಹಣೆ ಮಾಡ್ತಾಯಿದ್ವಿ ಬೆಂಗಳೂರಿಂದ. ನಮ್ಮ ಫೌಂಡೇಶನ್ನು ಇರೋದು ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆ ಮಾಡಿದ್ವಿ. ಈಗ ಈ ಕಾರ್ಯಕ್ರಮ ಏರ್ಪಾಡು ಮಾಡೋಕ್ಕೆ ನಮಗೂ ಸಹಕಾರ ಮತ್ತು ಸಲಹೆಗಳಿಂದ ಇದಕ್ಕೂ ಕೋಆಪರೇಷನ್ ಕೊಟ್ಟಿರುವಂಥ ನಮ್ಮ ಗೌರಿ ಮೇಡಮ್ಗೆ ಮತ್ತೆ ಒಂದು ಸಾರಿ ಎಲ್ಲರೂ ಜೋರಾಗಿ ಚಪ್ಪಾಳೆ. ಯಾಕಂದರೆ ಅವರಿಂದನೇ ಇಲ್ಲಿ ಪರಿಚಯ ಆಗಿದೆ. ನಮಗೂ ಸಿಕ್ಕಿರುವಂಥ ಅವಕಾಶ ಇದು ಎಲ್ಲರಿಗೂ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯದ ಬಗ್ಗೆ ಪರಿಚಯ ಮಾಡೋಕ್ಕೆ. ನಾನು ಜಾಸ್ತಿ ದಿವಸ ಟೈಮ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಇವತ್ತು ಆಲ್ರೆಡಿ ಡಿಲೇ ಆಗಿ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಿರೀಕ್ಷೆ ಸ್ವಲ್ಪ ಸಮಯ ಜಾಸ್ತಿ ಆಯಿತು. ಬೇಗ ನಾವು ಮುಂದಕ್ಕೆ ಹೋಗಬೇಕು. ಕಾರ್ಯಕ್ರಮಗಳಿಲ್ಲ ಅಂದರೆ ತಡವಾಗತ್ತೆ. ಓಕೆ, ಇನ್ನೊಂದು ಓವರ್ಲ್ಯಾಪ್ ಆಗ್ತಾ ಹೋಗ್ತದೆ. ಆಯಿತು. ಈಗ ಮಾತಾರ್ ಫೌಂಡೇಶನ್ ಒಂದು ನಿರ್ಧಾರಣ ಇಲ್ಲಾಂದರೆ ಮುಖ್ಯವಾದ ಲಕ್ಷ್ಯ ಏನಂದರೆ ಎಲ್ಲರಿಗೂ ಧ್ಯಾನ ಸಿಗಬೇಕು, ಎಲ್ಲರಿಗೂ ಸಮಗ್ರ ಸ್ವಾಸ್ಥ್ಯ ಸಿಗಬೇಕು ಅಷ್ಟೇ. ನಮ್ಮ ಮನೆಗೆ ನಾವೇ ಡಾಕ್ಟರು, ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್. ನೋಬಡಿ ಎಲ್ಸ್ ರಿಕ್ವೈರ್ಡ್ ಔಟ್ಸೈಡ್. ಯಾಕಂದರೆ ಭಗವಂತ ಸೃಷ್ಟಿಕರ್ತ ಎಲ್ಲ ನಮ್ಮಲ್ಲಿ ಕೊಟ್ಟಿದ್ದಾನೆ. ಪ್ಲೀಸ್ ಡೋಂಟ್ ಮೇಕ್ ಸೌಂಡ್ ಹಿಯರ್. ಯಾರು ಸೌಂಡ್ ಮಾಡಬಾರ್ದು ದಯವಿಟ್ಟು. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಹ ಒಳಗಡೆ ಪ್ರತಿಯೊಂದು ಇದೆ, ಯಾವುದು ಇಲ್ಲ ಅಂತ ಕ್ವಶನ್ ಮಾಡೋಂಗಿಲ್ಲ. ನಿಮಗೇನೋ ಒಂದು ಕಾಯಿಲೆ ಬಂದರೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋಂಥ ಅವಕಾಶ ನಿಮ್ಮ ದೇಹದಲ್ಲೇ ಪ್ರತಿಯೊಂದು ಸೃಷ್ಟಿಕರ್ತ ಕೊಟ್ಟಿದ್ದಾನೆ. ಆದರೆ ನೀವು ಗಮನಿಸಿಲ್ಲ, ನೀವು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ. ಜ್ಞಾನ ಇತ್ತು. ನಮ್ಮ ಪುರಾತನ ಸನಾತನ ಧರ್ಮ ಪ್ರಕಾರ ಪ್ರತಿಯೊಂದು ಮನೆಯಲ್ಲೇ ಮನೆ ಮದ್ದುಗಳು ಸಿಗ್ತಾಯಿತ್ತು. ಆಯಿತಾ? ಇಲ್ಲ ಅಂದರೆ ಅಟ್ಲೀಸ್ಟ್ ಆ ಊರಲ್ಲಿ ಒಂದು ನಾಟಿ ವೈದ್ಯನೋ, ಒಂದು ಹಕೀಮೋ, ಒಂದು ಫಕೀರೋ ಯಾರೋ ಇದ್ದರು. ಅವರಿಂದ ನಾವು ಪಡಿತಾ ಇದ್ವೇ ಇಲ್ಲ. ಎಲ್ಲ ವ್ಯಾಧಿಗಳಿಗೆ ನಮ್ಮ ಅಲ್ಲಿ ಒಳಗಡೆ ಎಲ್ಲ ಲಭ್ಯವಾಗ್ತಾ ಇಲ್ಲ. ಅಂದರೆ ಪ್ರಾಚೀನ ಕಾಲದಿಂದ ಸಿಗ್ತಾ ಇತ್ತು. ಇತ್ತೀಚಿನ ಕಾಲದ ಏನಾಯಿತು, ಹಾಸ್ಪಿಟಲ್ಸ್ ಬಂದೆ, ಆ ಪ್ಲೇಸಲ್ಲಿ ಹಾಸ್ಪಿಟಲ್ಸ್ ಬಂದೆ. ನಾವು ಅನ್ಕೊತೀವಿ ಹಾಸ್ಪಿಟ್ಲ್ ಹೆಚ್ಚಾಗಿ ಬರ್ತಾಯಿದ್ರೆ ನಾವು ಸಾಂಕೇತಿಕವಾಗಿ ವೃದ್ಧಿ ಹೊಂದ್ತಾ ಇದ್ವಿ ಅಂದರೆ ಅದು ತಪ್ಪು ಮಾಹಿತಿ, ತಪ್ಪು ಜ್ಞಾನ. ಅದು ನೆನ್ಪಿಟ್ಕೊಳ್ಳಿ. ಇಫ್ ಹಾಸ್ಪಿಟಲ್ಸ್ ಆರ್ ಇನ್ಕ್ರೀಸಿಂಗ್, ದಟ್ ಮೀನ್ಸ್ ದೆರ್ ಇಸ್ ಎ ಸಿವಿಯರ್ ಆ್ಯಂಡ್ ಬಿಗ್ ಲ್ಯಾಕಿಂಗ್ ಆಫ್ ಹೆಲ್ತ್ ಇನ್ ದ ಸೊಸೈಟಿ. ಹಾಸ್ಪಿಟ್ಲ್ ಎಷ್ಟು ಕಡಿಮೆ ಆದರೆ ಅಷ್ಟು ಹೆಲ್ತ್ ಜಾಸ್ತಿ ಆಗ್ತದೆ ಅಂತ ಇದೊಂದು ನೆನಪಿಟ್ಕೊಳ್ಳಿ. ನಾವು ಅನ್ಕೋಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಂದೆಪ್ಪ ಅಂದರೆ ದೊಡ್ಡ ಡೆವಲಪ್ಮೆಂಟು. ನೋ, ಯು ಆರ್ ಡೂಯಿಂಗ್ ಕಂಪ್ಲೀಟ್ಲಿ ಮಿಸ್ಟೇಕ್. ಹಾಸ್ಪಿಟ್ಲ್ ಹೆಚ್ಚಾಗಬಾರ್ದು, ನಿಮ್ಮ ಹೆಲ್ತ್ ಹೆಚ್ಚಾಗಬೇಕು. ಯಾವುದೇ ಹಾಸ್ಪಿಟ್ಲಲ್ಲಿ ಹೆಲ್ತ್ ಕೊಡ್ತಾರಾ ಇಲ್ಲಾಂದರೆ ಮೆಡಿಸನ್ ಕೊಡ್ತಾರಾ? ನೆನಪಿಟ್ಕೊಳ್ಳಿ. ಒಂದು ಸರಿ ನೀವು ನೆನ್ಪು ಮಾಡ್ಕೊಳ್ಳಿ. ಹಾಸ್ಪಿಟ್ಲ್ಗೆ ಹೋದರೆ ನಿಮ್ಗೆ ಕೊಡೋದು ಮೆಡಿಸನ್. ದೇ ವಾಂಟ್ ಗಿವ್ ಹೆಲ್ತ್ ಫಾರ್ ಯು. ಹೆಲ್ತ್ ಅನ್ನೋದು ಅಲ್ಲಿ ಕಾಲೇಜಿ ಇಲ್ಲ. ಹೆಲ್ತ್ ಅನ್ನೋದು ನಿಮ್ಮ ಮನೆಯಲ್ಲೇ ನೀವೇ ಮಾಡ್ಕೋಬೇಕು. ಅದಕ್ಕೆ ಈ ಸಮಗ್ರ ಸ್ವಾಸ್ಥ್ಯ ಮತ್ತು ಧ್ಯಾನ ಕಾರ್ಯಕ್ರಮ ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ವಿ ಮಾತಾರ್ ಫೌಂಡೇಶನಿಂದ. ವಿಸ್ತಾರವಾಗಿ ನಾವು ಜೂಮ್ ಸೆಷನ್ನಲ್ಲಿ ಹಂಚ್ತಾ ಇದ್ವಿ ಜ್ಞಾನ. ನೀವೆಲ್ಲರೂ ಇಲ್ಲಿ ಬಂದಿರೋದು ಒಂದು ಸ್ಯಾಂಪಲ್ ಮಾತ್ರ ಇದು ಅಂತ ಹೇಳ್ಬೋದು. ಇಲ್ಲಿ ನಾವು ಎಲ್ಲ ಮಾಹಿತಿ ಕೊಡೋಕ್ಕಾಗಲ್ಲ. ದಯವಿಟ್ಟು ಇಲ್ಲಿ ಕೊಡೋವಂಥದ್ದಂದರೆ ಎಲ್ಲ ಸ್ಯಾಂಪಲೇ. ಧ್ಯಾನ ಸ್ಯಾಂಪಲ್, ಅದಕ್ಕೆ ಸಂಬಂಧಿತ ವಿಜ್ಞಾನ ಸ್ಯಾಂಪಲ್ ಅಂದರೆ ಆತ್ಮವಿಜ್ಞಾನ ಸ್ಯಾಂಪಲಾಗಿ ಕೊಡ್ತೀವಿ. ಮತ್ತು ಸಮಗ್ರ ಸ್ವಾಸ್ಥ್ಯದಲ್ಲಿ ಇವತ್ತಿನ ನಾವು ಅಂದ್ಕೊಂಡಿರೋದು ಆಕ್ಯುಪ್ರೆಷರ್ ಸ್ಯಾಂಪಲಾಗಿ ಒಂದು ಗಂಟೆ ಕಾರ್ಯಕ್ರಮ, ಯೋಗ ಪ್ರಾಣಾಯಾಮ ಮುದ್ರೆಗಳು 1 ಗಂಟೆ ಕಾರ್ಯಕ್ರಮ. ಎಷ್ಟು ಕೊಡೋಕ್ಕಾಗತ್ತೆ ಹೇಳಿ? ಆದರೆ ಮಹಾವತಾರ್ ಟಿ ವಿ ಅಂತ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ನಮ್ಮದು ಜೂಮ್ ಸೆಷನ್ ನಿರಂತರ 5 ಜೂಮ್ ಸೆಷನ್ ನಡೀತದೆ. ನೀವು ಈ ಕಾರ್ಯಕ್ರಮ ವಿರಾಮದ ಸಮಯದಲ್ಲಿ ಇಲ್ಲಾಂದರೆ ಸಾಯಂಕಾಲ ನೀವು ಅಲ್ಲಿ ಹೆಸರು ಕೊಟ್ಟು ನಿಮ್ಮ ನಂಬರ್ ಕೊಟ್ಟರೆ ಜೂಮ್ಗೆ ಆ್ಯಡ್ ಮಾಡ್ತಾರೆ. ನಿಮ್ಗೆ ಎಲ್ಲ ಮಾಹಿತಿ ವಿಸ್ತಾರವಾಗಿ ಏನೇನು ಕೊಡ್ತೀವಿ ಅಂತಂದರೆ ಧ್ಯಾನ, ಆತ್ಮಜ್ಞಾನ. ಧ್ಯಾನ ಅಂದರೆ ಧ್ಯಾನ ನಾವು ಮಾಡಿಸೋದು ಮತ್ತು ಧ್ಯಾನದ ಅನುಭವಗಳು, ಧ್ಯಾನದ ಸಂಶಯಗಳನ್ನು ತಿಳಿಸ್ತಾ ಇರ್ತೀವಿ, ಪ್ರತಿದಿನ ತಿಳಿಸ್ತೇವೆ ಆ ರೀತಿಯಲ್ಲಿ. ಮತ್ತು ಆತ್ಮವಿಜ್ಞಾನ, ಆ ಜೊತೆಗೆ ಆಯುರ್ವೇದ ಲೈಫ್ ಸ್ಟೈಲ್ ಆಗಲಿ, ಮತ್ತು ಮನೆಮದ್ದುಗಳಾಗಲಿ, ಸ್ವರ ವಿಜ್ಞಾನ, ಆಯಿತಾ, ಶಿವಂಬು ಚಿಕಿತ್ಸೆ ಅಂತ ಅದೊಂದಿದೆ. ಅನೇಕ ಚಿಕಿತ್ಸೆಗಳು ನಮ್ಮ ಸನಾತನ ಧರ್ಮದಲ್ಲಿ ಏನಿದೆ ಅದೇ ಹೇಳ್ಕೊಡ್ತೀವಿ ನಾವು. ಅದೆಲ್ಲ ಒಂದು ಸರಿ ನೆನಪು ಮಾಡೋಕ್ಕೆ ಈ ಸಂಸ್ಥೆದ ಮುಖ್ಯ ಉದ್ದೇಶ. ಯಾವುದೇ ರೀತಿಯಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ಹಾಸ್ಪಿಟ್ಲ್ಗೆ ಹೋದರೆ ಹೆಲ್ತ್ ಬರುತ್ತಂತಂದರೆ ಅದು ಗ್ಯಾರಂಟಿ ಇಲ್ಲ. ಏನೇ ಎಮರ್ಜೆನ್ಸಿ ಇದ್ದರೆ ಹಾಸ್ಪಿಟ್ಲಿಗೆ ಹೋಗಿ. ಮಿಕ್ಕಿದೆಲ್ಲ ನಿಮ್ಮ ಮನೆಯಲ್ಲೇ ನೀವು ವಾಸಿ ಮಾಡ್ಕೊಳ್ಳೋಂಥ ಅವಕಾಶ ಸಮಗ್ರ ಸ್ವಾಸ್ಥ್ಯದಿಂದ ನೀವು ಕಲಿಯಬಹುದು. ಈ
ಮಾತಾ ಫೌಂಡೇಶನ್ ಅದಕ್ಕೋಸ್ಕರನೇ ನಿರ್ಧಾರ ಮಾಡಿ ಇದೆಲ್ಲ ಮಾಡ್ತಾಯಿದ್ದೀವಿ. ಸೊ ಇಷ್ಟು ಮಾತ್ರ ನಾನು ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಅಂದರೆ ಏನು ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಇನ್ನೂ ಜ್ಞಾನ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ನಾವು ಜಾಸ್ತಿ ಟೈಮ್ ತೊಗೊಂಡಿದ್ರೆ ಮತ್ತು ನೆಕ್ಸ್ಟ್ ಸ್ಪೀಕರ್ಸ್ಗೆ ಅವ್ರು ಕೊಡುವಂಥ ಅದ್ಭುತ ವಿಜ್ಞಾನವನ್ನು ನಾವು ಲಾಸ್ ಮಾಡ್ಕೊತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿರೀಕ್ಷೆ ಮಾಡಿ ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲ ಅಳವಡಿಸ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅಷ್ಟೇ ಬೇಕಾಗಿರೋದು. ಯಾವುದೇ ಮದ್ದು, ಯಾವುದೇ ಡಾಕ್ಟರು ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಹಣಕಾಸು ಅದು ಒಂಥರ ಹಣಕಾಸನ್ನು ಒಟ್ಟೋಗೋದು ಇಲ್ಲಿ, ನಿಮ್ಮ ಆರೋಗ್ಯ ಅಶಾಂತಿ, ಕುಟುಂಬದ ತೊಂದರೆಗಳು ಏನು ಮಾಡ್ಕೊಡೋಕ್ಕೂ ಅವಶ್ಯಕತೆ ಇಲ್ಲ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಫಾಲೋ ಮೆಡಿಟೇಷನ್ ಆ್ಯಂಡ್ ಹೋಲಿಸ್ಟಿಕ್ ವೆಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.